ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿದೆ ಅಂತ ನಾವು ನೋಡೋಣ. ಮೇಷರಾಶಿಯವರಿಗೆ ಈ ಒಂದು ತಿಂಗಳು ಅದ್ಭುತವಾದಂತಹ ಒಂದು ಚೇಂಜಸನ್ನು ಕಾಣ್ತೀರಾ. ಹಿಂದೆಂದೂ ನಡೆದೇ ಇರೋಂಥ ಒಂದು ಘಟನೆಯನ್ನು ನೀವು ಮರುಸೃಷ್ಟಿ ಮಾಡ್ತೀರಾ. ಅಂದರೆ ಯಾವುದೋ ಒಂದು ನಡೆದಿರೋಂಥ ಒಂದು ಘಟನೆ ಮತ್ತೆ ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ. ಜೊತೆಗೆ ನೀವು ಈ ತಿಂಗಳು ಏನೋ ಒಂದು ಶಾಕಿಂಗ್ ನ್ಯೂಸು ನಿಮ್ಮ ಕಡೆಯಿಂದ ಎಲ್ಲರಿಗೂ ತಲುಪುತ್ತೆ ನೋಡಿ, ವಿಶೇಷವಾದಂಥ ಒಂದು ವಿಚಾರ. ಯಾಕಂದರೆ ಅದರಿಂದ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಬರುತ್ತೆ ಮತ್ತು ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ರೀತಿ ಒಂದು ಫ್ಯೂಚರು ಬದಲಾವಣೆ ಆಗುತ್ತೆ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ. ಸೊ ಹಾಗಾಗಿ ನಾವು ಈ ಯಾವ ಒಂದು ವಿಚಾರದಲ್ಲಿ ನೀವು ಎಲ್ಲರಿಗೂ ಕೂಡ ಶಾಕಿಂಗ್ ನ್ಯೂಸ್ ಕೊಡ್ತೀರಾ ಮತ್ತು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಏನು ಅಂತಂದರೆ ಈ ತಿಂಗಳು ಮಿಶ್ರ ಫಲ, ಪರಿಹಾರನೂ ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಯಾವ ಒಂದು ಸಂದರ್ಭ ಎಚ್ಚರಿಕೆ ವಹಿಸ್ಕೋಬೇಕು ಮತ್ತು ಯಾವ ರೀತಿ ಶಾಕಿಂಗ್ ಕೊಡ್ತೀರಾ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಅದ್ಭುತವಾದಂಥ ಒಂದು ಫಲ ತಿಳ್ಕೊಳ್ಳಿ. ನೋಡಿ, ಈ ತಿಂಗಳು ಹೇಗಿದೆ ಅಂತಂದರೆ ಮಿಶ್ರ ಫಲ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸಿನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅಂದರೆ ಈ ಕಡೆ ಆಗೂ ಇಲ್ಲ ಹೋಗೂ ಇಲ್ಲ, ಬರೋದು ಇಲ್ಲ ಹೋಗೋದು ಇಲ್ಲ, ಹಂಗೆ ಸಮಸ್ಥಿತಿಯಲ್ಲಿರುತ್ತೆ. ಆರಂಭದಲ್ಲಿ ಸ್ಲೋ ಆಗ್ತಾ ಹೋಗುತ್ತೆ ಜೀವನ. ಅಯ್ಯೋ ಇದೇನಪ್ಪ ಅಂತ ಹೋಗ್ತಾ 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 ಗ್ರೋತು ತುಂಬ ಚೆನ್ನಾಗಾಗ್ತಾ ಬರುತ್ತೆ ಅದಲ್ಲ. ವಿಶೇಷವಾಗಿ ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ. ಉದ್ಯೋಗದಲ್ಲಿ ಏನು ಗೊತ್ತಾ, ನಿಮಗೆ ಹೊಸ ಒಂದು ಅವಕಾಶಗಳು ಬರ್ತಾ ಹೋಗುತ್ತೆ. ಅಂದರೆ ಹೊಸ ಒಂದು ವ್ಯಾಪಾರದಲ್ಲಾದರೂ ಒಂದು ಹೊಸ ವಸ್ತುನ ತೆಗೆದು ಮಾರಾಟ ಮಾಡುವಂಥದ್ದು ಇದೆಲ್ಲ ಆಗ್ತಾ ಬರುತ್ತೆ. ಮತ್ತು ಪ್ರಮೋಷನ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಐಡಿಯಾ, ನೀವು ಏನೊಂದು ಬಿಸ್ನೆಸ್ಸಲ್ಲಾಗಲಿ ಕೆಲಸದಲ್ಲಾಗಲಿ ಐಡಿಯಾ ನಿಮಗೆ ಬ್ಯಾಲೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಬರುತ್ತೆ. ಹೊಸ ಐಡಿಯಾವನ್ನು ನೀವು ಕೊಡ್ತಾ ಹೋಗ್ತೀರ. ಅದೇ ನೀವು ಈ ಒಂದು ಹೊಸ ಐಡಿಯಾದಿಂದ ನೀವು ಬಿಸ್ನೆಸ್ ಏನಾದ್ರು ಮಾಡ್ತಾಯಿತ್ತು ಅಂತ ಅಂದರೆ, ನೋಡಿ ಕೆಲಸದಲ್ಲಿ ಮಾಡ್ತೀವಿ ಒಂದು ಹೊಸ ಐಡಿಯಾ ಕೊಡ್ತು ಅಂತಂದರೆ ಓನರ್ ಉದ್ಧಾರ ಆಗ್ತಾನೆ. ಆದರೆ ನೀವು ಕೊಡೋವಂಥ ಐಡಿಯಾನ ನಿಮ್ಮ ಜೀವನದಲ್ಲಿ ನೀವೇ ಅಳವಡಿಸ್ಕೊಂಡು ನೀವು ಬಿಸ್ನೆಸ್ಸಲ್ಲಿ ಮಾಡಿ ಯಾವುದೊಂದು ವಸ್ತುನ ತೊಗೊಂಡು ಬಂದು ಅದನ್ನು ಮಾರಾಟ ಮಾಡಿ ಅದಕ್ಕೆ ಸಕ್ಸಸ್ ಆಗೋಯ್ತು ಅಂತಂದರೆ ನೀವು ಕೋಟ್ಯಾಧಿಪತಿ ಆಗಿಬಿಡ್ತೀರಾ. ನೀವೊಂದು ರಿಯಲ್ ಎಸ್ಟೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಒಂದು ಗಿರಾಕಿನ ಕರ್ಕೊಬಂತು ಅಂದರೆ ನಿಮಗೆ ಸಂಬಳ ಅಷ್ಟೇ 50,000ನೋ 1,00,000 ಅಥವಾ ಇನ್ಸೆಂಟಿವ್ ಒಂದು 20,000 ಮ್ಯಾಕ್ಸಿಮಮ್ ಅಂದರೆ ಫಾರಿನ್ ಟೂರ್ ಕರ್ಕೊಂಡು ಹೋಗ್ತಾರೆ ಗೊತ್ತಾಯ್ತಲ್ಲ. ಆದರೆ ಅದೇ ವ್ಯಕ್ತಿಯನ್ನು ನೀವು ಹೊರಗಡೆ ಕೆಲಸ ಮಾಡಿ ತೊಗೊಂಡು ಬಂದ್ಬಿಡ್ತು ಅಂತಂದರೆ ಒಂದು 5 ಕೋಟಿ 10 ಕೋಟಿ ಆರ್ಡ್ರ್ ನೀವು ಕೊಡ್ತು ಅಂತಂದರೆ ನಿಮಗೆ 1% 2% ಅಂದರೆ ಎಷ್ಟು ನಿಮ್ಗೆ ಆಗೋಯ್ತು? 10 ಕೋಟಿಗೆ 1 ಕೋಟಿಗೆ 2% ಅದೇ 10 ಕೋಟಿಗೆ ಒಂದು 20-25 ಲಕ್ಷ ರೂಪಾಯಿ ಆಗೋಯ್ತು. ಹಾಗಾಗಿ ಈ ರೀತಿ ಒಂದು ಡೆವಲಪ್ಮೆಂಟು ಅಂದರೆ ಹೊಸ ವಿಚಾರವನ್ನು, ಹೊಸ ವ್ಯಕ್ತಿಯನ್ನು, ಒಂದು ಹೊಸ ಐಡಿಯಾವನ್ನು ನೀವು ಕೊಟ್ಟು ನೀವು ಬೇರೆಯವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ತೀರಾ. ಶಾಕಿಂಗು. ಇಷ್ಟು ದಿನ ನಿಮ್ಮ ದಡ್ಡ ಅನ್ಕೊಬಿಟ್ಟಿದ್ರು, ಆದರೆ ನೀವು ಬುದ್ಧಿವಂತರು ಅಂತ ನೀವು ಪ್ರೂವ್ ಮಾಡುವಂಥ ಒಂದು ಕಾಲ ಈ ಒಂದು ಆನ್ಲೈನ್ ಕ್ಲಾಸು. ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ
ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. 1 ತಿಂಗಳು ಬಂದಿದೆ ಗೊತ್ತಲ್ಲ. ಮತ್ತು ನಿಮ್ಮ ಸಹೋದ್ಯೋಗಿ ಗೊತ್ತೆ, ನಿಮ್ಮ ಜೊತೆ ಕೆಲಸದವ್ರ ಜೊತೆ ಅಥವಾ ನಿಮ್ಮ ಕೆಲಸದಲ್ಲಿರುವಂಥವ್ರ ಜೊತೆ ಸಣ್ಣ ಪುಟ್ಟ ಒಂದು ಕನ್ಫ್ಯೂಷನ್ನು, ಟೆನ್ಷನ್ನು ಮತ್ತು ಸಣ್ಣ ಪುಟ್ಟ ಮಾತುಕತೆಗಳು ಆಗ್ತಾ ಬರುತ್ತೆ. ಜೊತೆಗೆ ಹಣಕಾಸು ಹೇಗಿದೆ ಅಂತಂದರೆ ಹಣ ಬರ್ತಾನೇ ಇರುತ್ತೆ. ಅದೇ ಥರ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇರಬೇಕು. ಇನ್ವೆಸ್ಟ್ಮೆಂಟ್ ಈ ಸರಿ ಮಾಡ್ತು ಅಂತಂದರೆ ಫ್ಲಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಬ್ರೋಕರೇಜ್ ಮಧ್ಯವರ್ತಿ, ಈ ಕಡೆ ಲಾಸು ಆಗೋಲ್ಲ, ಬಂದರೆ ಪ್ರಾಫಿಟ್ಟು, ಲಾಸ್ ಅಂದರೆ ಏನೂ ಆಗೋಲ್ಲ ನಿಮಗೆ ಆ ಥರ. ಮತ್ತು ನೀವು ಹಣದ ಹೂಡಿಕೆಯನ್ನು ನೀವು ಈ ತಿಂಗಳು ನೀವು ದುಡ್ಡು ಉಳಿಸಲೇಬೇಕು, ಇಲ್ಲ ಅಂತಂದರೆ 1 ರೂಪಾಯಿ ಕೈಯಲ್ಲಿ ಉಳ್ಕೊಳ್ಳಲ್ಲ. ಎಚ್ಚರಿಕೆಯಿಂದ ಇರಿ. ಮತ್ತು ರಿಲೇಷನ್ಶಿಪ್ಪು ಹೇಗಿದೆ ಗಂಡ ಹೆಂಡ್ತಿಗೆ ಅಂತಂದರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತೀರಾ ಅಂತಲ್ಲ. ಸಿಂಗಲ್ ಆಗಿರೋಂಥವ್ರಿಗೆ ಒಂದು ಹೊಸ ಪರಿಚಯ ಆಗ್ತಾ ಬರುತ್ತೆ. ಹೊಸ ಪರಿಚಯ ನಿಮಗೆ ಸಂತೋಷವನ್ನು ಕೊಡುತ್ತೆ. ಮತ್ತು ಕುಟುಂಬದಲ್ಲಿ ನಿಮಗೆ ಒಂದು ಒಳ್ಳೆಯ ಸಂತೋಷವಾದಂಥ ಒಂದು ವಾತಾವರಣ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಈಗೋವನ್ನು ಬೆಳೆಸ್ಕೊಬೇಡಿ, ನಂದೇ ನಡಿಬೇಕು ಮನೆಯಲ್ಲಿ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಯಾವುದೇ ಕಾರಣಕ್ಕೂ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ. ಈ ಸರಿ ಮನಸ್ಸು ಹೆಂಗಿರುತ್ತೆ ಅಂತಂದರೆ ಒಳ್ಳೆ ಎನರ್ಜಿ, ಏನು ಬೇಕಾದ್ರೂ ಕಟ್ಟಾಕ್ಬಿಡ್ತೀನಿ ಅಂತ. ಕಟ್ಟಾಕೋದು ನಿನಗೆ ಗೊತ್ತಾ, ದೊಡ್ಡ ಸೌದೆ ಮರ ಇತ್ತು ಅಂತಂದು ಕಟ್ಟು ಹಾಕಿ ಎತ್ತಿಟ್ಬಿಡ್ತಾರೆ. ಆ ರೀತಿ ಅಂದರೆ ಒಂದೇ ಸರಿಗೆ ಆ ರೀತಿ ಒಂದು ಹೈ ಎನರ್ಜಿ ಲೆವೆಲ್ ಇರುತ್ತೆ, ಸೂಪರಾಗಿರುತ್ತೆ. ಮತ್ತು ಹೊಸದು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬೆಳೀತಾ, ನನ್ನ ಹೊಸ ರುಚಿ ಹೆಣ್ಮಕ್ಳಾಗಿತ್ತು ಅಂತಂದರೆ ಹೊಸದಾಗಿ ಏನೋ ಪ್ರಯೋಗ ಮಾಡೋಣ, ಹೊಸ ಥರ ಡ್ರೆಸ್ ಮಾಡ್ಕೊಳ್ಳೋಣ, ಮೇಕಪ್ ಮಾಡ್ಕೊಳ್ಳೋಣ, ಒಂದು ಹೊಸ ರೀತಿ ಮಾತಾಡೋಣ, ಏನೋ ಸ್ವಲ್ಪ ಚೇಂಜಸ್ಗಳನ್ನ ಆಗೋಣ ಅನ್ನುವಂಥ ಒಂದು ಮಾತುಕತೆ ಬರುತ್ತೆ. ಹೊಸ ಥಿಂಕಿಂಗು ಅಂದರೆ ಹೊಸ ಆಲೋಚನೆಗಳು ಬರ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ನಿಮ್ಗೇನಾಗುತ್ತೆ ಮೇಯ್ನಾಗಿ ಅಂತಂದರೆ ನಿದ್ರಾಹೀನತೆ ಅನ್ನೋಂಥದ್ದು ಬರ್ತಾ ಹೋಗುತ್ತೆ. ಮತ್ತು ಸಿಕ್ಕಾಪಟ್ಟೆ ಬಾಯಾರಿಕೆ, ಮೊದಲೇ ಬೇಸಿಗೆ ಅದ್ರಲ್ಲಿ ತುಂಬ ಬಾಯಾರಿಕೆ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಸನ್ ಸ್ಟ್ರೋಕ್ ಆಗುತ್ತೆ. ಬಿಸಿಲಲ್ಲಿ ಓಡಾಡೋಕ್ಕೆ ಹೋಗಬೇಡಿ. ನೀವು ಬಿಸಿಲಲ್ಲಿ ಓಡಾಡೋಕ್ಕೆ ಹೋಯ್ತು ಅಂತಂದರೆ ಅಂದರೆ ಸೂರ್ಯನ ಒಂದು ಕಾವು ಜಾಸ್ತಿಯಾಗಿ ತೊಂದರೆ ಆಗ್ತಾ ಬರುತ್ತೆ. ಜೊತೆಗೆ ನಿದ್ದೆ ಬರೋದಿಲ್ಲ. ಮತ್ತು ಸಣ್ಣ ಪುಟ್ಟ ಒಂದು ಮಂಡಿಗೆ ಸಂಬಂಧಪಟ್ಟಂಥ ನೋವುಗಳು, ಮೂಳೆಗೆ ಸಂಬಂಧಪಟ್ಟಂಥ ನೋವುಗಳು ಬರ್ತಾ ಹೋಗುತ್ತೆ. ಮತ್ತು ಇನ್ನು ಯಾವುದು ಒಂದು ಲಕ್ಕಿ ಕಲರ್ ಅಂತಂದರೆ ಈ ತಿಂಗಳು ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡು ಹೋದರೆ ತುಂಬ ಲಕ್ಕಿ ಕಲರನ್ನು. ಯಾವ ಕಲರ್ ಹಾಕೋಬಾರ್ದು, ಪಿಂಕನ್ನು ಹಾಕೊಳ್ಳೋಕೆ ಹೋಗಬೇಡಿ. ಪಿಂಕ್ ಆದಷ್ಟು ಅವಾಯ್ಡ್ ಮಾಡಿ ಗೊತ್ತಲ್ಲ. ಮತ್ತು ನೀವು ಯಾವ ದಿನ ನೀವು ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಂದರೆ ಮಂಗಳವಾರ ತುಂಬ ಒಳ್ಳೆಯ ದಿನ. ಮತ್ತು ಲಕ್ಕಿ ನಂಬರ್ ಯಾವುದು ಗೊತ್ತಾ, 9 ಸೂಪರಾಗಿರೋಂಥ ಲಕ್ಕಿ ನಂಬರ್ ಈ ತಿಂಗಳು. ಅದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಇಮಿಡಿಯೇಟಾಗಿ ನೀವು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಕೇಳಿ ತಾಳ್ಮೆಯಿಂದ ನೀವು ಇದು ಮಾಡಿ, ಯಾಕಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಮತ್ತು ಅನಾವಶ್ಯಕವಾದಂಥ ಒಂದು ಖರ್ಚುಗಳನ್ನು ಅವಾಯ್ಡ್ ಮಾಡಿ. ಮತ್ತು ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳಿ. ಕೋಪವನ್ನು ನೀವು ಎಷ್ಟು ನಿಯಂತ್ರಣ ಮಾಡ್ಕೋತೀರ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿ. ಸಾಧ್ಯ ಆಯಿತು ಅಂತಂದರೆ ಎಕ್ಕದ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ನಿಮಗೆ ಏನು ಅಂತಂದರೆ ಪ್ರಾರಂಭದಲ್ಲಿ ಈ ತಿಂಗಳು ಸ್ವಲ್ಪ ನಿಧಾನಗತಿಯಲ್ಲಿರುತ್ತೆ, ಹೋಗ್ತಾ ಸಕ್ಸಸ್ ಆಗಿಬಿಡ್ತದೆ. ಅಂತಂದರೆ ನೀವು ಸರಿಯಾದಂಥ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಬಿಡ್ತು ಅಂತಂದರೆ ಸೂಪರಾಗಿ ಡೆವಲಪ್ಮೆಂಟ್ ಆಗಿಬಿಡ್ತೀರ, ತುಂಬ ಚೆನ್ನಾಗಾಗ್ತಾ ಬರುತ್ತೆ ಅಂತಲ್ಲ. ಹಾಗಾಗಿ ಇನ್ನು ಆಧ್ಯಾತ್ಮ ಪಯಣ, ಈ ಆಧ್ಯಾತ್ಮ ಪಯಣದಲ್ಲಿ
ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಇದು ವಿಶೇಷವಾದಂಥ ಒಂದು ತಿಂಗಳು. ಜೊತೆಗೆ ಈ ವರ್ಷ ಅಂತೀನಿ, ಕ್ಷಮಿಸಿ, ಈ ತಿಂಗಳು ನಿಮಗೆ ಒಂದು ಹೊಸ ವ್ಯಕ್ತಿ ಪರಿಚಯ ಆಗ್ತಾರೆ. ಅದರಿಂದ ನಿಮಗೆ ಮನಸ್ಸು ಸಂತೋಷ, ಖುಷಿ. ಯಾರು ಸಿಂಗಲ್ ಇರ್ತೀರೋ ಡಬಲ್ ಆಗ್ತದೆ, ಮದುವೆ ಆಗುವಂಥ ಒಂದು ಯೋಗ ಬರುತ್ತೆ. ಹೊಸ ವ್ಯಕ್ತಿ ಪರಿಚಯ ಆಗ್ತಾರೆ, ಹೊಸ ಐಡಿಯಾ ಕೊಡ್ತಾರೆ, ಮತ್ತು ನೀವು ಒಂದು ಹೊಸ ಐಡಿಯಾನ ಮಾಡ್ತೀರಾ. ಮತ್ತು ಈ ತಿಂಗಳು ನಿಮಗೆ ಯಾವುದರಲ್ಲಿ ತುಂಬ ಸಮಸ್ಯೆಗಳಾಗುತ್ತೆ ಅಂತಂದರೆ, ಮೇಯ್ನಾಗಿ ಬೇಡದೇ ಇರೋಂಥ ವಿಚಾರಕ್ಕೆ ತಲೆ ಹಾಕಿ ನೀವು ತಲೆಯನ್ನು ಕೆಡಿಸ್ಕೊಳ್ತೀರಾ. ಇದೇ ನಿಮಗೆ ನೀವು ಮಾಡುವಂಥ ಒಂದು ದೊಡ್ಡ ಮಿಸ್ಟೇಕು. ಅದೊಂದು ಬಿಡ್ತು ಅಂತಂದರೆ ಮಿಕ್ಕಿದ ಎಲ್ಲವೂ ಕೂಡ ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರು ಮೇಷರಾಶಿಯವರು ಇದ್ದೀರೋ ಅವರು ನಿಮ್ಮ ಒಂದು ಕಮೆಂಟ್ ಮಾಡಿ ಕಳಿಸಿ. ನಿಮಗೋಸ್ಕರ ಸಂಕಲ್ಪವನ್ನು ಮಾಡ್ತೀನಿ, ಈ ತಿಂಗಳು ತುಂಬ ಚೆನ್ನಾಗಿರಲಿ ಅಂತ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಚೆನ್ನಾಗಾಗುತ್ತೆ, ಅದ್ಭುತವಾಗುತ್ತೆ. ಈ ತಿಂಗಳು ನಿಮಗೆಲ್ಲ ಯೋಗಕ್ಷೇಮ ಎಲ್ಲ ಕ್ಷೇಮವಾಗಿ ಲಾಭವಾಗಿ ಬರ್ತೀರ. ಆ ರೀತಿ ಒಂದು ನಡೆಯುತ್ತೆ ಅಲ್ಲ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ